ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ. ಪ್ರತಿಯೊಬ್ಬರೂ ರಸ್ತೆ ಸಂಚಾರ ನಿಯಮವನ್ನು ಪಾಲಿಸಬೇಕು ಎಂದು ಎಸ್ಪಿ ಮುತ್ತುರಾಜ್ ಸಲಹೆಯನ್ನ ನೀಡಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬೈಕ್ ರ್ಯಾಲಿ ಯಶಸ್ವಿ. ಪ್ರತಿಯೊಬ್ಬರೂ ರಸ್ತೆ ಸಂಚಾರ ನಿಯಮ ಪಾಲಿಸಿರಿ. ಎಸ್ಪಿ ಮುತ್ತುರಾಜು ಅಪಘಾತ ಮುಕ್ತ ಸಮಾಜಕ್ಕಾಗಿ ಪೊಲೀಸರೊಂದಿಗೆ ಸಹಕರಿಸಬೇಕು. ಚಾಮರಾಜನಗರದಲ್ಲಿ ಜಿಲ್ಲಾ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ 2026ರ ಕಾರ್ಯಕ್ರಮದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಯಿತು. ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ಬೈಕ್ ರ್ಯಾಲಿ ವಿವಿಧ ನಗರದ ರಸ್ತೆಗಳ ಮೂಲಕ ಸಂಚರಿಸಿ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗವೇ ಮುಕ್ತಾಯವಾಯಿತು. ಚಾಲನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಮಾತನಾಡಿ ಹೆಲ್ಮೆಟ್ ಧರಿಸಿ ಜೀವಾಪಾಯದಿಂದ ರಕ್ಷಣೆ ಪಡೆಯಿರಿ. ವಾಹನ ಚಾಲನೆಯಲ್ಲಿ ಮೊಬೈಲ್ ಬಳಕೆ ಬೇಡ. ಕಾರು ಚಾಲನೆ ಮಾಡುವಾಗ ತಪ್ಪದೆ ಸೀಟ್ ಬೆಲ್ಟ್ ಧರಿಸಿ. ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ಪ್ರಾಣಕ್ಕೆ ಕುತ್ತು. ಟ್ರಿಬಲ್ ರೈಡಿಂಗ್ ಮಾಡುವುದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ರಸ್ತೆ ಸಂಚಾರ ನಿಯಮ ಪಾಲಿಸುವ ಮೂಲಕ ಅಪಘಾತ ಮುಕ್ತ ಸಮಾಜಕ್ಕಾಗಿ ಪೊಲೀಸರೊಂದಿಗೆ ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಎಎಸ್ಪಿ ಶಶಿಧರ್, ಡಿವೈಎಸ್ಪಿ ಸ್ನೇಹರಾಜು, ಇನ್ಸ್ಪೆಕ್ಟರ್ಗಳಾದ ಶೇಷಾದ್ರಿ, ಜಗದೀಶ್, ನವೀನ್ ಪೊಲೀಸರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಜನವರಿ ತಿಂಗಳಲ್ಲೂ ಪ್ರತಿ ವರ್ಷ ಜನವರಿ ತಿಂಗಳ ಒಂದು ತಿಂಗಳು ಪೂರ್ತಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ರಾಜ್ಯಾದ್ಯಂತ ಕೈಗೊಳ್ಳಲಾಗ್ತಿದೆ. ಈ ಒಂದು ತಿಂಗಳು ಅಂದರೆ ಪ್ರತಿ ವರ್ಷ ನಾವು ಏನು ಟ್ರಾಫಿಕ್ ರಿಲೇಟೆಡ್ ಎನ್ಫೋರ್ಸ್ಮೆಂಟು ಮತ್ತು ಅದೇ ನಡೀತಾ ಇರುತ್ತೆ. ಈ ತಿಂಗಳು ಮಾತ್ರ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಈಗ ತಿಂಗಳು ಪೂರ್ತಿ ಎಲ್ಲ ಠಾಣೆಗಳಲ್ಲಿ ಮತ್ತು ಎಲ್ಲ ಯೂನಿಟ್ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಅರಿವು ಮೂಡಿಸ್ಬೇಕು. ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು, ಮತ್ತು ಏನೇನು ಇದ್ರ ಬಗ್ಗೆ ದುಷ್ಪರಿಣಾಮಗಳಾಗುತ್ತೆ ಇದನ್ನ ಹಾಕ್ಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಇದ್ರ ಬಗ್ಗೆ ಎಲ್ಲ ನಾವು ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಈ ತಿಂಗಳಾದ್ಯಂತ ನಾವು ಕಾರ್ಯಕ್ರಮನ ಕೈಗೊಂಡಿದ್ದೀವಿ. ಪ್ರತಿ ಠಾಣೆನಲ್ಲೂ ಪ್ರತಿದಿನವೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಸಾರ್ವಜನಿಕರು ಎಲ್ಲೆಲ್ಲಿದ್ದಾರೆ ಬಸ್ ಸ್ಟ್ಯಾಂಡ್ಗಳು, ಅಲ್ಲಿ ಎಲ್ಲೆಲ್ಲಿ ಗ್ಯಾದರಿಂಗ್ ಆಗ್ತಾರೆ ಅಲ್ಲಿ, ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹೋಗಿ ರಸ್ತೆ ನಿಯಮಗಳು ಮತ್ತು ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀವಿ. ಮತ್ತು ಅದೇ ರೀತಿ ಸೈಕಲ್ ಜಾಥಾಗಳು, ಬೈಕ್ ರ್ಯಾಲಿ, ಮತ್ತು ಮಕ್ಕಳುಗಳದ್ದು ಸ್ಕೂಲ್ ಮಕ್ಕಳದು ರ್ಯಾಲಿ ಮಾಡೋದು ಮುಖಾಂತರ, ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆ ಮಾಡೋದು, ಮತ್ತು ಇನ್ನೂ ಬೇರೆ ಬೇರೆ ರೀತಿಯಾದ ಅವರಿಗೆ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ಈ ತಿಂಗಳು ಪೂರ್ತಿ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಅದೇ ರೀತಿ ಚಾಮರಾಜನಗರದಲ್ಲೂ ಕೂಡ ಈ ಠಾಣೆಯಲ್ಲಿ ನಡೀತಾ ಇದೆ. ನಿನ್ನೆ ಮೊನ್ನೆ ಎಲ್ಲ ನಮಗೆ ಗುಡ್ಲುಪೇಟೆ, ಕೊಳ್ಳೇಗಾಲ ನಡೀತಾ ಇದೆ. ಮತ್ತು ಈ ತಿಂಗಳು ಪೂರ್ತಿ ಎಲ್ಲ ಕಡೆ ಕೂಡ ನಡೀತದೆ. ಸಾರ್ವಜನಿಕರಲ್ಲಿ ನಾವು ಏನು ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಏನಂದರೆ, ತಾವು ವಾಹನನ ಚಾಲನೆ ಮಾಡ್ತೀರಾ, ಅತಿ ವೇಗ ಬೇಡ. ವಾಹನದಲ್ಲಿ ಕುತ್ಕೊಂಡ ಮೇಲೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂದರೆ ನಮಗೆ ಜೀವ ಮುಖ್ಯ. ನಾವು ಅಲ್ಲಿ ಗುರಿ ಹೋಗಿ 4 ಗಂಟೆಗೆ ಯಾವುದೋ ಒಂದು ಟೈಮ್ ಇರುತ್ತೆ, ಅಷ್ಟರಲ್ಲಿ ಮುಟ್ಟಬೇಕು ಅನ್ನೋದು ಮುಖ್ಯ ಅಲ್ಲ ನಿಮಗೆ. ಅಲ್ಲಿಗೆ ಜೀವಂತವಾಗಿ ಹೋಗಿ ಮುಟ್ತೀವ ಅನ್ನೋದು ಭಾಳ ಮುಖ್ಯ ಇರುತ್ತೆ. ಮತ್ತು ನಮ್ಮ ಹಿಂದೆ ಒಂದು ದೊಡ್ಡ ಒಂದು ಫ್ಯಾಮಿಲಿ ಇರುತ್ತೆ, ತಂದೆ ತಾಯಿ ಇರ್ತಾರೆ, ಮಕ್ಕಳಿರ್ತಾರೆ. ಜೀವನ ಹೋದ್ಮೇಲೆ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಉಪಯೋಗ ಇರಲ್ಲ. ಅದಕ್ಕೋಸ್ಕರ ನೀವು ಹೋಗಿ ಗುರಿ ಮುಟ್ಟೋದೇ ಮುಖ್ಯ ಅಲ್ಲ, ಅಲ್ಲಿ ಜೀವಂತವಾಗಿ ಹೋಗಿ ಮುಟ್ಟೋದು ಭಾಳ ಮುಖ್ಯ ಇದೆ. ಮತ್ತು ರಸ್ತೆಯ ಒಂದು ಸೈನ್ ಬೋರ್ಡ್ಗಳು ಇರ್ತವೆ. ಹೋಗ್ಬೇಕಾದ್ರೆ ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ನಿಧಾನವಾಗಿ ಚಲಿಸಿ, ಎಡ ತಿರುವು, ಬಲ, ಅದರ ಏನೇನು ಈ ಥರ ಇರುತ್ತೆ. ಅದು ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರು ಹೋಗ್ಬೇಕಾದ್ರೆ ವಾಚ್ ಮಾಡಿಕೊಂಡು ಹೋದರೆ ಒಳ್ಳೆಯದು. ಅದ್ರ ಬಗ್ಗೆ ಅರಿವು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಹೆಲ್ಮೆಟ್ ಕೂಡ ನೀವು ಹಾಕ್ಕೊಂಡು ಹೋಗ್ಬೇಕು. ಮತ್ತು ಮುಂದೆಗಡೆ ಇರೋರು ಮಾತ್ರ ಹೆಲ್ಮೆಟ್ ಹಾಕಿ ಹೋಗ್ತಾರೆ, ಹಿಂದೆಗಡೆ ಯಾರು ಕೂತ್ಕೊಂಡಿರ್ತಾರೆ ಪಿಲಿಯನ್ ರೈಡರ್ ಅವರು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ನಾನು ಗಮನಿಸ್ತಾ ಇರೋದು, ಈ ಬೆಳಗ್ಗೆ ಸ್ಕೂಲ್ಗೆ ಮಕ್ಕಳುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಮಾತ್ರ ಹೆಲ್ಮೆಟ್ ಹಾಕಿರ್ತಾರೆ, ಮಕ್ಕಳುಗಳಿಗೆ ಹೆಲ್ಮೆಟ್ ಹಾಕಿರಲ್ಲ. ನಾನು ತಂದೆ ತಾಯಿಗಳಲ್ಲಿ ಒಂದು ಏನು ಮನವಿ ಅಂದರೆ, ನಿಮ್ಮ ಜೀವದಂತೆ ಮಕ್ಕಳು ಜೀವನೂ. ಅದಕ್ಕೋಸ್ಕರ ಮಕ್ಕಳು ಕರ್ಕೊಂಡೋದ್ರೆ ಮಕ್ಳಿಗೂ ಒಂದು ಹೆಲ್ಮೆಟ್ ಹಾಕೊಂಡು ಕರ್ಕೊಂಡೋಗಿ, ಅದು ಒಂದು ವಿನಂತಿ ಇದೆ. ಮತ್ತು ಅದೇ ರೀತಿ
ಏನು ಇವಾಗ ನಿಮ್ಮಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತೀರಾ, ಬಂದಾಗ ಸಿಟಿಗೆ ಬರ್ತೀರಾ, ಈಗ ನಮ್ಮ ಚಾಮರಾಜನಗರಕ್ಕೆ ಹೊರಗಡೆಯಿಂದ ಬರ್ತೀರಾ, ಮತ್ತೆ ಇಲ್ಲೇ ಇರ್ತೀರಾ. ಪಾರ್ಕಿಂಗನ್ನು ನಿಧಾನವಾಗಿ ಒಂದು ಕಡೆ ನೋಡಿ ಮಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ರೆ ನಮ್ಮ ಏನು ಸಿಟಿದು ಒಂದು ಸೌಂದರ್ಯನೂ ಕೂಡ ಸರಿಯಾಗಿ ಕಾಣಲ್ಲ, ಮತ್ತು ಬೇರೆಯವ್ರಿಗೂ ಅದು ತೊಂದರೆ ಆಗುತ್ತೆ. ಮುಂದೆ ಯಾರೋ ಒಬ್ಬ ವೆಹಿಕಲ್ ನಿಲ್ಲಿಸೋಗಿರ್ತಾನೆ, ಎಮರ್ಜೆನ್ಸಿ ಹೋಗಬೇಕು, ನೀವು ಅಡ್ಡ ಹೋಗಿರ್ತೀರಾ, ಭಾಳ ತೊಂದರೆ ಆಗ್ತಾ ಇದೆ. ಈ ರೀತಿಯಾದ ಒಂದು ಘಟನೆಗಳು ಆಗ್ತಾ ಇದೆ. ನಮ್ಮ ನಗರದ ಸೌಂದರ್ಯಕ್ಕೋಸ್ಕರನಾದರೂ ನಾವು ಒಂದು ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರನಾದ್ರೂ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ವೆಹಿಕಲನ್ನು ಸಿಕ್ಕಾಪಟ್ಟೆ ಎಲ್ಲಿ ಬೇಕಾದ್ರೆ ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗ್ಬೇಡಿ. ಸ್ವಲ್ಪ ಶಿಸ್ತುಬದ್ಧವಾಗಿ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ಅಂತೇಳಿ ಸಾರ್ವಜನಿಕರಲ್ಲಿ ನಂದು ಪೊಲೀಸ್ ಇಲಾಖೆಯಿಂದ ಒಂದು ಮನವಿ ಇದೆ. ಇದೇ ಥರ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ರಸ್ತೆ ಸುರಕ್ಷತಾ ಬಗ್ಗೆ ಮಾತಾಡಿದಂಥ